ಎಲ್ಲರಿಗೂ ನಮಸ್ಕಾರ. ಇಂದು ಕೆಲವೊಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಯೋಗ ಫಾರ್ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ. ನಮ್ಮ ದಿನಚರಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಸಡನ್ನಾಗಿ ವಾಶ್ರೂಮ್ಗೆ ಹೋಗಬಾರ್ದು, ಟಾಯ್ಲೆಟ್ಗೆ ಹೋಗಬಾರ್ದು. ಸ್ವಲ್ಪ ಹಾಸಿಗೆ ಮೇಲೇ ಕೆಲವೊಂದು ಎಕ್ಸಸೈಸ್ನ ಮಾಡಿಕೊಂಡಾಗ, ಕೆಲವೊಂದು ವ್ಯಾಯಾಮವನ್ನು ಮಾಡಿಕೊಂಡಾಗ ನೋಡ್ತೇವೆ ಬಾತ್ರೂಮ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂದ್ಬಿಟ್ಟು. ಯಾಕೆ ಅಂತಂದರೆ ಸಡನ್ನಾಗಿ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಸ್ವಲ್ಪ ಎದ್ದ ತಕ್ಷಣ ಏನು ಮಾಡಬೇಕು, ನಾವು ಮೈ ಕೈ ಮುರಿತೀವಲ್ಲ ಆ ಥರ ಏನು ಮಾಡಬೇಕು, ಇದಕ್ಕೆ ಉಲ್ಲಾಸ ಮುದ್ರೆ ಅಂತ ಹೇಳ್ತಾರೆ. ನಾವು ಕೈಗಳನ್ನು ಹೊರಗಡೆ ಚಾಚಿ ಕೈಗಳನ್ನು ಮೇಲೆ ಎತ್ತಿ ಸ್ವಲ್ಪ ತಲೆ ಮೇಲೆ ಎತ್ತಿ ಸ್ಟ್ರೆಚ್ ಮಾಡ್ತಕ್ಕಂಥದ್ದು ಒಂದು 10 times. 1 2 3 4 5 6 7 8 9 10 ರಿಲೀಸ್. ಈ ಥರ ಒಂದು 3 ಬಾರಿ ಮಾಡ್ತಕ್ಕಂಥದ್ದು. ಮತ್ತು ಕೈಗಳನ್ನು ಲಾಕ್ ಮಾಡಿ ಕೈ ಮುಂದೆ ಚಾಚಿ ಮತ್ತು ಉಸಿರು ತಗೊಳ್ತಾ ಇನ್ಹೇಲ್ ಅಂಡ್ ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ಸ್ಟ್ರೆಚ್ 1 2 3 4 5 6 7 8 9 10 ರಿಲೀಸ್. ಮತ್ತು ಲಾಸ್ಟ್ ರೌಂಡ್. ಮತ್ತು ಕೈಗಳನ್ನು ಇಟ್ಕೊಂಡು ಕೈಗಳನ್ನು ಹಾಸಿಗೆ ಮೇಲೆ ಕೂತ್ಕೊಳ್ಳಿ. ವಜ್ರಾಸನ, ವೀರಾಸನ, ಪದ್ಮಾಸನ ಸ್ಟ್ರೆಚ್ ಮಾಡಿ ಮೇಲೆತ್ತಿ. ಸಿಟ್ ಇನ್ ಎನಿ ಕಂಫರ್ಟಬಲ್ ಪೋಸ್ಚರ್. ಸ್ಟ್ರೆಚ್ ದ ಹ್ಯಾಂಡ್ಸ್ ಅಪ್. ಸ್ಮೈಲ್. 1 2 3 4 5 6 7 8 9 10 ರಿಲೀಸ್. ಆಗೇನಾಗುತ್ತೆ, ಇಡೀ ಶರೀರ ಜಾಗೃತವಾಗ್ತಾ ಬರುತ್ತೆ. ಇನ್ನೊಂದು ಮುದ್ರೆ ಗಣೇಶ ಮುದ್ರೆ ಅಂತ ಹೇಳ್ತೇವೆ. ಯಾರಿಗೆ ಭುಜ ನೋವಿರುತ್ತೆ, ಕುತ್ತಿಗೆ ನೋವಿರುತ್ತೆ, ಅವರಿಗೆ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಇದನ್ನು 10 times ಪುಲ್ ಮಾಡಿ ಒಂದಕ್ಕೊಂದು ಲಾಕ್ ಮಾಡಿ ಬೆರಳಿಂದ 1 2 3 4 5 6 7 8 9 10. ಮತ್ತು ಉಲ್ಟಾ 1 2 3 4 5 6 7 8 9 10. ಇದು ಒಂದು ಸುತ್ತು ಅಂತ ಹೇಳ್ತೇವೆ, ಒಂದು ರೌಂಡ್ ಅಂದ್ಬಿಟ್ಟು. ಇದರ ಒಂದು 3 rounds ಮಾಡ್ತಕ್ಕಂಥದ್ದು. 1 2 3 4 5 6 7 8 9 10. 1 2 3 4 5 6 7 8 9 10. ಸೆಕೆಂಡ್ ರೌಂಡ್. ಈಗ ಥರ್ಡ್ ರೌಂಡ್. 1 2 3 4 5 6 7 8 9 10. ಮತ್ತು ಲಾಸ್ಟ್ ರೌಂಡ್. 1 2 3 4 5 6 7 8 9 10 ರಿಲೀಸ್. ಈ ರೀತಿ ನಾವು ಮಾಡಿದಾಗ ಯಾರಿಗೆ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇದೆ, ನೆಕ್ ಪೇಯ್ನ್, ಕುತ್ತಿಗೆ ನೋವಿದೆ, ಈ ನೋವಿನ ಪರಿಹಾರ ಆಗ್ತಾ ಬರುತ್ತೆ. ಬೆಳಗ್ಗೆ ಎದ್ದು ಬಾಡಿ ಒಂಥರ ಚಾರ್ಜ್ ಆಗುತ್ತೆ. ಅದಕ್ಕೆ ಎದ್ದ ತಕ್ಷಣ ಸ್ವಲ್ಪ ಒಂದೆರಡು ವ್ಯಾಯಾಮವನ್ನು ಮಾಡಿಕೊಂಡು ಆಮೇಲೆ ನಾವು ವಾಶ್ರೂಮ್ಗೆ ಹೋಗೋದ್ರಿಂದ ಈ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ದೂರ ಆಗ್ತಾ ಬರುತ್ತೆ. ಇದು ಒಂದು. ಇನ್ನೊಂದು, ನಾವು ಸ್ನಾನ ಮಾಡಬೇಕಾದ್ರೆ ನಮ್ಮ ನಾಭಿಯ ಕೆಳಭಾಗದಲ್ಲಿ ಕೈಯನ್ನು ಇಟ್ಕೊಂಡು ಏನು ಮಾಡಬೇಕು, ನಾಭಿಯ ಕೆಳಭಾಗದಲ್ಲಿ ಕೈ ಇಟ್ಕೊಳ್ತಕ್ಕಂಥದ್ದು. ಒಂದು ಜಗ್ ನೀರನ್ನು ಆ ನಾಭಿಯ ಮೇಲೆ ಸ್ವಲ್ಪ ಹಾಕ್ಕೊಳ್ತಕ್ಕಂಥದ್ದು. ಆ ನಾಭಿಯ ಮೇಲೆ ಹಾಕ್ಕೊಂಡಾಗ ಏನಾಗುತ್ತೆ, ನಮ್ಮ ಶರೀರದ 72,000 ನಾಡಿಗಳು ಕೂಡ ಜಾಗೃತವಾಗ್ತಾ ಬರುತ್ತೆ. ಅವಾಗ ಇಡೀ ಶರೀರಕ್ಕೆ ರಕ್ತ ಸಂಚಲನೆ, ಬ್ಲಡ್ ಫ್ಲೋ ಚೆನ್ನಾಗಾಗ್ತಾ ಬರುತ್ತೆ. ಯಾಕೆಂದರೆ ತಾಯಿ ಹೊಟ್ಟೆನಲ್ಲಿ ಮಗು ಇದ್ದಾಗ ಕರುಳು ಬಳ್ಳಿ ಅಂತ ಹೇಳ್ತೀವಿ, ಅಂಬಲಿಕಲ್ ಕಾರ್ಡ್, ಅಲ್ಲಿಂದನೇ ಆಹಾರ ಎಲ್ಲ ಕಡೆ ಸಪ್ಲೈ ಆಗ್ತಕ್ಕಂಥದ್ದು. ಯಾಕೆ ನಾವು ಕೂಡ ಬೆಳಗ್ಗೆ ಎದ್ದು ಇಲ್ಲಿ ನೀರು ಹಾಕ್ಕೊಂಡು ನಾಭಿಯ ಮೇಲುಗಡೆ, ಆಮೇಲೆ ಭುಜಕ್ಕೋ ಅಥವಾ ತಲೆ ಮೇಲೆ ಸ್ನಾನ ಮಾಡ್ತಕ್ಕಂಥದ್ದು. ಈ ಪದ್ಧತಿಯನ್ನು ನಾವು ರೂಢಿಸ್ಕೊಂಡಾಗ ನಮ್ಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ. ಹಾಗೆ ಹಾಸಿಗೆಯಿಂದ ಇಳಿಬೇಕಾದರೂ ಕೂಡ ನಾವು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಬೇಕಾದ್ರೆ ಈ ಪದ್ಧತಿಯನ್ನು ಅನುಸರಣೆ ಮಾಡೋದ್ರಿಂದ ನಮಗೆ ಆರೋಗ್ಯ ಉತ್ತಮ ಆಗ್ತಾ ಬರುತ್ತೆ. ನಂತರ ಸೂರ್ಯ ನಮಸ್ಕಾರ. ಇದು ಪ್ರಾಚೀನ ಪದ್ಧತಿ. ಎಲ್ಲ ಋಷಿಮುನಿಗಳು ಇದನ್ನು ಅಭ್ಯಾಸ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ತಾ ಬಂದರು. ರೋಗ ರುಜಿನಗಳಿಂದ ದೂರ ಆಗ್ತಾ ಬಂದರು. ನೀವು ಕೂಡ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಏನಾಗುತ್ತೆ,
ಒಳ್ಳೆಯ ಆರೋಗ್ಯ ಲಭ್ಯ ಆಗ್ತಾ ಬರುತ್ತೆ. ನಾವು ಸ್ವಸ್ಥತೆಯಿಂದ ಇರ್ಬೋದು, ರೋಗಗಳಿಂದ ಮುಕ್ತರಾಗ್ಬೋದು, ಆಸ್ಪತ್ರೆಗಳಿಂದ ಮಾತ್ರೆಗಳಿಂದ ದೂರ ಆಗ್ತಾ ಬರ್ಬೋದು. ಈ ಸೂರ್ಯ ನಮಸ್ಕಾರವನ್ನು ಯಾರಿಗೆ ಅತಿಯಾದ ಬಿ ಪಿ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಆಕ್ಸಿಡೆಂಟ್ ಆಗಿದೆ, ತುಂಬ ನೋವುಗಳಿದೆ, ತುಂಬ ವೀಕ್ ಆಗಿರೋರು, ಲೇಡೀಸ್ ಹೆಂಗಸರು ಮಂತ್ಲಿ ಟೈಮಲ್ಲಿ 3 ಅಥವಾ 4 ದಿನ ಸ್ಟಾಪ್ ಮಾಡಿ ಈ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಒಮ್ಮೆ ಇದರ ಅಭ್ಯಾಸವನ್ನು ನೋಡ್ಕೊಳ್ಳಿ. ಇದೇ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಿದಾಗ ನಿಮಗೆ ಉತ್ತಮ ಆರೋಗ್ಯವನ್ನು ಪಡಿಬೋದು, ಶರೀರ ಕೂಡ ಆರೋಗ್ಯವಾಗಿರುತ್ತೆ. ಇದನ್ನೇ ನೀವು 10 ಮಾಡ್ಬೋದು, 15 ಮಾಡ್ಬೋದು, 20 ಮಾಡ್ಬೋದು, 25 ಮಾಡ್ಬೋದು, 30 ಮಾಡ್ಬೋದು. ಈ ಥರ ಹೆಚ್ಚು ಮಾಡ್ಕೊಳ್ತಾ ಪ್ರತಿ ವರ್ಷ, ಹೊಸ ವರ್ಷದಲ್ಲಿ ನಾವೇನು ಮಾಡ್ತೇವೆ, ಫೆಬ್ರವರಿಯಲ್ಲಿ ರಥಸಪ್ತಮಿ ಬರುತ್ತೆ. ಆ ರಥಸಪ್ತಮಿ ದಿನ ನಾವು 108 ಸೂರ್ಯ ನಮಸ್ಕಾರಗಳನ್ನ ಮಾಡ್ತೇವೆ. ಇದು ನಮ್ಮ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೂರ್ಯನಿಗೆ ನಮ್ಮಿಂದ ಏನು ಬೇಕಾಗಿಲ್ಲ, ಆದರೆ ಸೂರ್ಯನಿಂದ ನಮಗೆಲ್ಲ ಪ್ರಯೋಜನ ಬೇಕು. ಸೂರ್ಯ ಹುಟ್ಟುತ್ತಾ ಇದ್ದಂಗೆ ಇಡೀ ಪ್ರಕೃತಿ ಚೈತನ್ಯಮಯವಾಗುತ್ತೆ. ಎಲ್ಲ ಪ್ರಾಣಿ ಪಕ್ಷಿಗಳು ಹೇಳುತ್ತೆ, ಎಲ್ಲ ಮರಗಿಡಗಳು. ನಾವಿವತ್ತು ದವಸ ಧಾನ್ಯಗಳನ್ನು, ಹಣ್ಣು ಹಂಪಲನ್ನು ಪಡಿಬೇಕು ಅಂದರೆ ಸೂರ್ಯನೇ ಮುಖ್ಯ ಕಾರಣ. ಅದಕ್ಕೆ ಆ ಸೂರ್ಯ ದೇವನಿಗೆ ನಾವು ನಮಸ್ಕಾರ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಲಭ್ಯ ಆಗುತ್ತೆ. ಈಗೊಮ್ಮೆ ಸೂರ್ಯ ನಮಸ್ಕಾರವನ್ನು ನೋಡ್ಕೊಳ್ಳಿ. ತಾವು ಪ್ರತಿನಿತ್ಯ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಎರಡೂ ಕಾಲುಗಳನ್ನು ಜೋಡಿಸ್ಕೋಬೇಕು. ಮೊದಲು ಎರಡೂ ಕೈಗಳನ್ನು ಹೃದಯದ ಹತ್ತಿರಕ್ಕೆ ಜೋಡಿಸ್ತಾ ನಮ್ಮ ಹೃದಯಾಂತರಾಳದಿಂದ ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ನಾವು ಪ್ರಾರ್ಥನೆಯನ್ನು ಹೇಳ್ತೇವೆ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ರಾಮ್ ಮಿತ್ರಾಯ ನಮಃ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಹಿಂದೆ ಬಾಗಿ, ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದೆ ಬಾಗಿ, ಎರಡೂ ಕೈಗಳನ್ನು ಕಾಲಿನ ಪಕ್ಕದಲ್ಲಿ ನೋಡಿ ಹಣೆಯನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ಸಾಧ್ಯ ಆಗಲ್ಲ, ಮಂಡಿ ನೇರ ಇರಬೇಕು, ಕಾಲು ಹಿಡ್ಕೊಂಡು ಹಣೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. 3 ನೀ ಬಲಗಾಲನ ಹಿಂದೆ ತೆಗೆದುಕೊಳ್ಳಿ, ತಲೆ ಮೇಲೆತ್ತಿ, ಚತ್ವಾರಿ ಸ್ಟ್ರೈಟ್ ಲೈನ್. ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಳಿ, ಬಾಡಿ ನೇರವಾಗಿರಲಿ. ಸಾಷ್ಟಾಂಗ ನಮಸ್ಕಾರ, ಮಂಡಿ ಹಣೆ ಎದೆಯನ್ನು ಮುಗಿಸಿ, ಮತ್ತೆ ಹೊಟ್ಟೆ ಟಚ್ ಮಾಡಿ, ಮತ್ತೆ ಬ್ರೀತಿಂಗ್ ಮೇಲೆ ನೋಡಿ. ಎರಡೂ ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಬ್ರೀತ್ ಔಟ್. ಎರಡು ಪಾದವನ್ನು ನೆಲದ ಮೇಲೆ ನೋಡಿ. ಬ್ರೀತಿಂಗ್. ಬಲಗಾಲನ ಮತ್ತೆ ಮುಂದೆ ತೆಗೆದುಕೊಳ್ಳಿ, ಮೇಲೆತ್ತಿ ತಲೆಯನ್ನು. ಮತ್ತೆ ಬ್ರೀತ್ ಔಟ್. ಉಸಿರನ್ನು ಬಿಡ್ತಾ ಹಣೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಹಿಂದೆ ಬಾಗಿ. ಮತ್ತೆ ನಮಸ್ಕಾರ. ಮತ್ತೆ ಒಮ್ಮೆ ಬಲಗಾಲು, ಒಮ್ಮೆ ಎಡಗಾಲು. ಓಂ ಹ್ರೀಂ ರವಯೇ ನಮಃ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ ಲೆಫ್ಟ್ ಲೆಗ್, ಎಡಗಾಲನ ಹಿಂದೆ ತೆಗೆದುಕೊಳ್ಳಿ. ಬ್ರೀತ್ ಔಟ್. Breathe in and breathe out. Breathe in. Breathe out. Breathe in. ಎಡಗಾಲ ಮುಂದೆ ಬರಲಿ, ಲೆಫ್ಟ್ ಲೆಗ್. Breathe out. ಮತ್ತೆ ಬ್ರೀತ್ ಇನ್, ಮತ್ತೆ ಬ್ರೀತ್ ಔಟ್. ಕೊನೆಯ ಸೂರ್ಯ ನಮಸ್ಕಾರ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಬ್ರೀತ್ ಇನ್, ಹಿಂದವಾಗಿ. ಬ್ರೀತ್ ಔಟ್. ಬ್ರೀತ್ ಇನ್ ರೈಟ್ ಲೆಗ್ ಬ್ಯಾಕ್.
ವಿತೌಟ್ ಸ್ಟ್ರೈಟ್ ಲೈನ್, ಉಸಿರಾಟದ ಸಮೇತ ಮಾಡ್ತಕ್ಕಂಥದ್ದು. ಮತ್ತೆ ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ಹೊಟ್ಟೆ ಒಳಗಡೆ ಹೇಳ್ಕೊಳ್ಳಿ. ಮತ್ತೆ ಬ್ರೀತ್ ಇನ್, ಪೂರ್ತಿ ಮೇಲೆ ನೋಡಿ. ಬ್ರೀತ್ ಔಟ್, ಎರಡು ಪಾದವನ್ನು ಊರಿ. ಬ್ರೀತ್ ಇನ್, ಬಲಗಾಲ ಮುಂದೆ ತೊಗೊಳ್ಳಿ, ರೈಟ್ ಲೆಗ್ ಫಾರ್ವರ್ಡ್. ಬ್ರೀತ್ ಔಟ್, ಎರಡು ಕಾಲುಗಳನ್ನು ಜೋಡಿಸಿ, ಹಣೆಯನ್ನು ಮಂಡಿಗೆ ಮುಟ್ಟಿಸಿ. ಮತ್ತೆ ಇನ್ಹೇಲ್, ಬೆಂಡ್ ಬ್ಯಾಕ್. ಎಕ್ಸೇಲ್. ಮತ್ತೆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಈಗ ನಾನು 3 ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿದೆ. ತಾವಿದನ್ನು 10 ಬಾರಿ, 15 ಬಾರಿ, 20 ಬಾರಿ ಮಾಡೋದ್ರಿಂದ ಹೆಚ್ಚಿನ ಲಾಭ ಸಿಗ್ತಾ ಬರುತ್ತೆ. ಇದರ ನಂತರ ನಿಮಗೆ ಶರೀರಕ್ಕೆ ಸ್ವಲ್ಪ ದಣವಾಗಿದ್ದರೆ, ಸುಸ್ತಾಗಿದ್ದರೆ ಶವಾಸನದಲ್ಲಿ ವಿಶ್ರಾಂತಿಯನ್ನು ಪಡಿತಕ್ಕಂಥದ್ದು. ಈ ಪ್ರತಿನಿತ್ಯದ ಅಭ್ಯಾಸ ನಮಗೆ ಆರೋಗ್ಯವನ್ನು ತಂದುಕೊಡುತ್ತೆ. ವಾಕಿಂಗ್ ಮಾಡ್ತೇವೆ, ವಾಕಿಂಗ್ನಲ್ಲಿ ಇಷ್ಟೊಂದು ಪ್ರಯೋಜನ ಸಿಗೋದಿಲ್ಲ, ಸಿಗುತ್ತೆ. ಆದರೆ ಸೂರ್ಯ ನಮಸ್ಕಾರ ಮಾಡಿದಾಗ ಇಡೀ ನಮ್ಮ ಅಂಗಾಂಗಗಳಿಗೆ ಇದರ ಪ್ರಯೋಜನ ಆಗ್ತಾ ಬರುತ್ತೆ. ಹೆಚ್ಚಿನ ಫಲವನ್ನು ನಾವು ಪಡೆಯೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ತಮಗೆ ಕೈಲಾದಷ್ಟು ಪ್ರತಿನಿತ್ಯ ಮಾಡ್ಕೊಳ್ಳಿ. ಬೆಳಗ್ಗೆ ಮಾಡಬೇಕಾದ್ರೆ ಸೂರ್ಯನ ಎದುರಾಗಿ, ಸಂಜೆ ಮಾಡಬೇಕಾದ್ರೆ ಪಶ್ಚಿಮಕ್ಕೆ ತಿರುಗಿ ಮಾಡ್ತಕ್ಕಂಥದ್ದು. ಇಂದಿನ ಒಂದು ಈ ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ ಅಂತ ಏನು ಹೇಳ್ತೇವೆ, ಕೆಲವೊಂದು ವಿಚಾರಗಳನ್ನು ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು, ಆರೋಗ್ಯದ ಬಗ್ಗೆ ಸಲಹೆಯನ್ನು ಕೊಡ್ತಾ ಬರ್ತೇನೆ. ಅದನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಆರೋಗ್ಯ ಸುಧಾರಣೆ ಆಗ್ತಾ ಬರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಈ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಕಾಮೆಂಟ್ಸ್ನ ಕೊಡಿ, ಲೈಕ್ಸ್ನ ಕೊಡಿ. ಇನ್ನೂ ನಾನು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ನಮಸ್ಕಾರ.